ಎಲ್ಲರಿಗೂ ನಮಸ್ಕಾರ. ಪ್ರತಿದಿನವೂ ಯಾವುದೋ ಒಂದು ವಿಸ್ಮಯಕಾರಿ ವಿಚಾರ ಮತ್ತು ಪವಾಡವಾದ ವಿಚಾರ ಬೆಳಕಿಗೆ ಬರ್ತಾನೆ ಐತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮಧುರೈ ಹೋಬಳಿ ಕಾಡ್ನೂರಲ್ಲಿ ತಾಯಿ ಪರಮೇಶ್ವರಿ ದೇವಸ್ಥಾನವಿದೆ. ಪರಮೇಶ್ವರಿ ದೇವಸ್ಥಾನದಲ್ಲಿ 21ನೇ ತಾರೀಕು ಗುರುಪೌರ್ಣಮಿ ದಿನ ದೇವಸ್ಥಾನ ನಿರ್ವಾಹಕರು ಗುರುಪೂಜೋತ್ಸವವನ್ನು ಮಾಡಿದ್ದಾರೆ. ಗುರುಪೂಜೋತ್ಸವ ಮಾಡಿದಾಗ ಗುರುಪೂಜೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾಗ ತಾಯಿ ಪರಮೇಶ್ವರಿ ತಾಯಿ ಒಂದು ಎಡಗಣ್ಣು ಒಂದು ಬಿದ್ದೋಗಿತ್ತು. ಅಂದರೆ ಎಡಗಣ್ಣು ಹೆಂಗೆ ಬಿದ್ದೋಗಿತ್ತು ಅಂತಂದರೆ, ಶಿಲೆ ಐತಲ್ಲ ಆ ವಿಗ್ರಹ ಕೆತ್ತಿರೋರು ಏನು ಮಾಡೋರು ಅಂತಂದರೆ, ಕಣ್ಣು ಚೆನ್ನಾಗಿ ಎಲ್ಲ ಮುಖದ ಮೇಲೆ ಎಲ್ಲ ಚೆನ್ನಾಗಿ ಕಾಣಂಗೆ ಕೆತ್ತಿದಾಗ ದೇವಸ್ಥಾನಕ್ಕೆ ಬಂದ ಮೇಲೆ ದೇವಸ್ಥಾನದಲ್ಲಿ ಬೆಳ್ಳಿ ಕಣ್ಣು ಆ ಕರಿಗಿರುತ್ತಲ್ಲ ವಿಗ್ರಹ ಪೂರ್ತಿ ಕಣ್ಣು ನೋಡಂಗೆ ಬೆಳ್ಳಿದು ಕಣ್ಣು ಇಟ್ಟಿದ್ರಂತೆ. ಆ ಗುರುಪೂಜೋತ್ಸವ ದಿನ ಆ ಬೆಳ್ಳಿ ಕಣ್ಣು ಬಿದ್ದೋಯ್ತು. ಕೆಳಗಡೆ ಬಿದ್ದಾಗ ಅಲ್ಲಿನ ಒಂದು ತಾಯಿ ಜೊತೆಗೆ ಮಗು ಬಂದಿತ್ತು. ಮಗು, ಅಮ್ಮ ನೋಡ್ರಿ ವಿಗ್ರಹ ನನ್ನ ನೋಡ್ತಾ ಐತೆ ಅಂದಂಗೆ ಆ ತಾಯಿ ಜೊತೆಗೆ ಆ ಮಗು ಹೇಳಿದಾಗ ಏನಾಯ್ತಿತ್ತು, ಆಶ್ಚರ್ಯಗೊಂಡು ತಾಯಿಯನ್ನು ನೋಡಿದ್ರು. ತಾಯಿ ನೋಡಿದಾಗ ನೋಡ್ರಿ ಅರ್ಚಕರಿಗೆ ಹೇಳಿದ್ರು, ನೋಡ್ರಿ ಅರ್ಚಕರೇ ಪರಮೇಶ್ವರಿ ತಾಯಿ ನನ್ನ ನೋಡ್ತಾ ಐತೆ, ಕಣ್ ತೆರೆದೈತೆ ನೋಡ್ರಿ ಅಂದಂಗೆ ಹೇಳ್ತು. ಅದು ಕಣ್ ತೆರೆದಂಗೆ ಆಯಿತು ಅಂತಂದಮೇಲೆ ಅಲ್ಲಿನ ಪೂಜಾರರು ತಕ್ಷಣವೇ ಇನ್ನೊಂದು ಕಣ್ಣು ಇತ್ತಲ್ಲ, ಒಂದು ಕಣ್ಣಿಗೆ ಮಾತ್ರ ಬೆಳ್ಳಿದು ಬಿದ್ದೋಗಿತ್ತು, ಇನ್ನೊಂದು ಕಣ್ಣಿಗೆ ಹಂಗೆ ಇತ್ತು, ಅದನ್ನು ತೆಗೆದು ಬಟ್ಟೆ ತಗೊಂಡು ಬಟ್ಟೆನ ಚೆನ್ನಾಗಿ ಒರೆಸಿದಾಗ ಕಣ್ಣು ನೋಡ್ದಂಗೆನೈತೆ. ವೈಟು ಮತ್ತು ಬ್ಲ್ಯಾಕು ಎರಡು ಕಣ್ಣು ನೋಡ್ದಂಗೆ ಒಬ್ಬ ಭಕ್ತಾದಿನಿ ನೋಡ್ದಂಗೆ ಕಾಣಿಸ್ತಾ ಐತೆ. ಇದು ಏನೋ ವಿಸ್ಮಯ ಮತ್ತು ಪವಾಡ ಇರ್ಬೋದು ಅಂಥೇಳಿ ಅಲ್ಲಿನ ಅರ್ಚಕರು ಕೂಡ ಅನುಮಾನಗೊಂಡರು. ಫಸ್ಟು ಅನುಮಾನದಿಂದಾನೇ ಅವರು ಕಣ್ಣನ್ನು ಮತ್ತು ವಿಗ್ರಹವನ್ನು ಮುಖದ ಪೂರ್ತಿ ಬಟ್ಟೆಯಿಂದ ಒರೆಸಿದಾಗ ಅದು ಹೋಗುತ್ತಲ್ಲ. ಕೆಲವರು ಏನಂತಂದರೆ, ಈ ಬೆಳ್ಳಿದು ಕಣ್ಣು ಅದಕ್ಕೆ ಅಂಟಿಸ್ದಾಗ ಮೈನ ಹಾಕಿ ಮೈನದಿಂದನೂ ಅವರು ಅಲ್ಲಿ ಅದಕ್ಕೆ ಜಾಯಿನ್ ಮಾಡ್ತಾರೆ. ಮೋಸ್ಟ್ಲಿ ಮೈನ ಇರ್ಬೋದೇನೋ ಅಂದ್ಕೊಂಡು ಅವ್ರು ಅನುಮಾನಗೊಂಡು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸಿದಾಗ ಕೂಡ ಅದು ಹೋಗಲಿಲ್ಲ. ಆ ತಾಯಿ ವಿಗ್ರಹ ಹಿಂಗೆ ಕಣ್ಣು ತೆರೆದು ನೋಡ್ದಂಗೆ ಕಾಣಿಸ್ತಾ ಐತೆ. ಆಮೇಲೆ ಕಾಣಿಸ್ತಾ ಇರೋದನ್ನು ಆ ಬಾಯಿ ಈ ಬಾಯಿಂದ ಎಲ್ಲರಿಗೂ, ಗ್ರಾಮದಿಂದ ಟೌನ್ವರೆಗೂ ಎಲ್ಲರಿಗೂ ಗೊತ್ತಾಯಿತು, ಇದೊಂದು ಪರಮೇಶ್ವರಿ ತಾಯಿ ಕಣ್ಣು ತೆರೆದಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಪ್ರಚಾರ ಆಯಿತು. ಈಗ ಆ ಪ್ರಚಾರವೇ ಈಗ ತುಂಬ ವೈರಲ್ ಆಗೈತೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪರಮೇಶ್ವರಿ ತಾಯಿ ಕಣ್ಣು ತೆರೆದವ್ರೆ ಅಂತ ವಿಚಾರ ಗೊತ್ತಾದ ಮೇಲೆ ಏನು ಭಕ್ತಾದಿಗಳು ಕ್ಯೂ ಕಟ್ಟಿದ್ದಾರೆ ದೇವಸ್ಥಾನ ನೋಡೋದಕ್ಕೆ, ಆ ತಾಯಿ ವಿಗ್ರಹವನ್ನು ನೋಡೋದಕ್ಕೆ. ಕೆಲವರು ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿ ಪರಮೇಶ್ವರಿ ತಾಯಿಯನ್ನು ದರ್ಶನ ಪಡಿತಾ ಇದ್ದಾರೆ. ದರ್ಶನ ಪಡೆದು ಆಶ್ಚರ್ಯ, ಈ ಕಣ್ಣು ತೆರೆದಂಗೆ ನೋಡ್ತಾ ಐತಲ್ಲ ವಿಗ್ರಹ, ಇದೇ ಕಣ್ಣು ತೆರೆದು ಪರಮೇಶ್ವರಿ ತಾಯಿ ನೋಡ್ತಾ ಅವ್ರು ಅನ್ನೋದನ್ನು ಒಂದು ಆಶ್ಚರ್ಯವಾಗಿ, ವಿಸ್ಮಯವಾಗಿ ತಾಲೂಕಲ್ಲಿ ವೈರಲ್ ಆಗಿದೆ. ಇದು ಬೆಂಗಳೂರು ಕಡೆಯಿಂದ, ಬೇರೆ ಬೇರೆ ಕಡೆಯಿಂದ ಕೂಡ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆ ಬಂದು ತಾಯಿಗೆ ನಮಸ್ಕಾರ ಹಾಕಿ ಹೋಗ್ತಾ ಇದ್ದಾರೆ. ಮತ್ತು ಈ ವಿಸ್ಮಯ ವಿಚಾರವನ್ನು ದೊಡ್ಡಬಳ್ಳಾಪುರದಲ್ಲಿನೇ ಪರಿಸರವಾದಿ ಮತ್ತು ವಿಸ್ಮಯಕಾರಿ ಸಂಗ್ರಹಗಳು ಮಾಡ್ತಾ ಇರ್ತಾರೆ. ವಿಸ್ಮಯವಾದ ಸಂಗ್ರಹಗಳನ್ನು ಮಾಡ್ತಾ ಇರ್ತಾರೆ. ಕೆ ಗುರುದೇವ್ ಅಂತ, ಅವರು ಕೂಡ ಪ್ರಪಂಚದಲ್ಲಿ ಇಂಥ ವಿಸ್ಮಯ ವಿಚಾರಗಳು ಆವಾಗ ನಡೀತಾ ಐತೆ ಅಂತ ಹೇಳಿದ್ದಾರೆ. ಅದಕ್ಕೂ ಕೆಲವು ಉದಾಹರಣೆಗಳು ಕೂಡ ತಿಳಿಸಿದ್ದಾರೆ. ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲು. ಭಕ್ತಾದಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋಗೆ ನೋಡ್ರಿ ವಿಡಿಯೋ ಹೆಂಗೈತೆ ಅಂತ.
ಇವಾಗ ಚೆನ್ನಾಗಿ ಕಾಣಿಸ್ತದೆ. ಕರೆಂಟ್ ಹೋಯ್ತು, ದೀಪದ ಬೆಳಕಿಗೆ ಇವಾಗ ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಚೆನ್ನಾಗಿ ಕಾಣಿಸ್ತದೆ. ಕಾಣಿಸ್ತೇನ್ರಿ ನಿಮ್ಗೆಲ್ಲರಿಗೆ? ಕಾಣಿಸ್ತದೆ. ಯಾರೋ ಕಾಣಿಸ್ಲಿಲ್ಲ ಅಂತ ಇಲ್ಲ, ಕಾಣಿಸ್ತದೆ. ಬಿಳೆಗುಡ್ಡೆ ಸುತ್ತು ಕಪ್ಪುಗೆ ಮತ್ತೆ ಬಿಳೆಗುಡ್ಡೆ. ಹೋಗ್ತಾಳೆ. ಪವಾಡ ಅಂದರೆ ನೋಡಿ ಸ್ವಾಮಿ, ಇದು ಪುರಾತನಿಂದನೂ ಇರ್ತಕ್ಕಂಥ ದೇವಿ ಯಮ್ನು ಒಂದು 100 ವರ್ಷದ ಇಂದನೂ ಇರೋದೇನೆ. ಆದರೆ ಇವಾಗ ಮೊನ್ನೆ ಈ ಪೌರ್ಣಮಿ ದಿವಸ, ಗುರು ಪೌರ್ಣಮಿ ದಿವಸ ಈ ಥರ ಆಗಿರೋದು ದೃಷ್ಟಾಂತರ ಸ್ವಾಮಿ. ಏನ ಕಣ್ಣು ಹೆಂಗ್ ತೆರೀತು ಅನ್ನೋದು ಹೆಂಗೆ? ಕಣ್ಣು ಹೆಂಗ್ ತೆಗೀತು ಅಂತ ಈಗ ಹೇಳಿದ್ವಲ್ಲ, ಒಂದು ಮಗುವಿಗೆ ಕಾಣಿಸ್ತು ಸ್ವಾಮಿ ಅಂತಂತೇಳಿ ಬೆಳ್ಳಿ ಕಣ್ಣು ಫಸ್ಟು ಇಟ್ಟಿದ್ದು. ಅದು ಆ ಮಗುವಿಗೆ ಅಮ್ಮ ನೋಡಮ್ಮ ಅದು ಬೆಳ್ಳಿ ಕಣ್ಣು ಈ ಥರ ಇದು ಸ್ವಾಮಿ ಉದುರೋಯ್ತು, ಆಯಮ್ಮ ನೋಡಮ್ಮ ಕಣ್ಣು ಬಿಡ್ತಾ ಇದ್ದಂಗೆ ಕಾಣ್ತದೆ ಅಂತಂತೇಳಿ ಇನ್ನೊಂದು ಕಣ್ಣು ಅದೇ ತರಹ ಬಿದ್ದೋಯ್ತಂತೆ. ಆವಾಗ 2 ಕಣ್ಣು ದೃಷ್ಟಿ ಈ ತರಹ ಆಯಿತು ಅಂತ ಸ್ವಾಮಿ. ಅಂದ್ರೆ ಬೆಳ್ಳಿ ಕಣ್ಣು ಇತ್ತು ಅಷ್ಟೇ. ಬೆಳ್ಳಿ ಕಣ್ಣು ಅದು ಈ ಇಟ್ಟಿತ್ತು. ಅಂದ್ರೆ ಬೆಳ್ಳಿ ಕಣ್ಣು ಮುಂಚೆ ಕಣ್ಣು ಮುಚ್ಕೊಂಡಂಗಿತ್ತ ಹೆಂಗೆ? ಕಣ್ಣು ಮುಚ್ಕೊಂಡಂಗೆ ಇತ್ತು ಸ್ವಾಮಿ, ಕಣ್ಣು ಮುಚ್ಕೊಂಡಂಗೆ ಇತ್ತು ಹಿಂದೆ. ಆವತ್ತು ಆ ಗುರು ಪೌರ್ಣಮಿ ದಿವಸ ಈ ದೃಷ್ಟಾಂತರ ಆಗಿರೋದು ಸ್ವಾಮಿ. ಎಷ್ಟು ದಿನ ಆಯ್ತು ದೇವಸ್ಥಾನ ಕಟ್ಟಿ? ದೇವಸ್ಥಾನ ಕಟ್ಟಿ ಒಂದು ಈಗ ನೂತನವಾಗಿ ಮೊದಲು ಒಂಥರಹ ಒಂದು ಇದು ಮಠ ಐತಲ್ಲ, ಇದು ಆ ಸ್ವಾಮಿ ನಾಗಾರಿಯರ್ದು ಅಣ್ಣಾರಿಯರ್ದು ಇದೆಲ್ಲ ಈ ಆವರಣ ಎಲ್ಲಾನು ಅವ್ರದ್ದೇ ಸ್ವಾಮಿ. ಯಾರ್ದು? ಈ ಅಮ್ಮನವ್ರದ್ದೇ ಈ ಆವರಣ ಎಲ್ಲಾನು.
ಸ್ವಾಮಿ ಈ ಸ್ವಾಮಿ ಈ ಅಮ್ಮನೇನ ಕಣ್ ತೆಗ್ದೀನಿ ಓನಮ್ಮ ನೋಡ್ರಿ. ಸರಿ ಕಾಣಲ್ಲ ಸ್ವಾಮಿ. ನೋಡ್ರಿ ನೋಡ್ರಿ ಕಾಣಿಸ್ತಿಲ್ಲ. ಕಾಣಿಸ್ತೈತಮ್ಮ ನಿಮ್ಗೆ? ಕಾಣಿಸಲ್ಲ ನಮ್ಗೆ ಯಾರು ಸ್ವಲ್ಪ ಆಗ್ತಂದಿದ್ದಾನು ನಮ್ಮಮ್ಮ ಇಲ್ರಿ ಗೌರಮ್ಮನವ್ರೆ ಬಡ್ಡಿ ಒಂಚೂರಕ್ಕೆ ಹಾಂ ಸ್ವಲ್ಪ ಕಡೆ ಬನ್ನಿ. ಪೂಜೆ ಕೊಡ್ತಾರೆ ಮಾಡಿಕೊಡ್ತಾರೆ ದೇವ್ರ ತಗೊಡ್ತೀನಿ ಹಾಂ ಸರ್, ನಮ್ಮ ಹೆಸರು ಭಾಸ್ಕರ್ ಅಂತ. ನಾವು ದೊಡ್ಡಬಳ್ಳಾಪುರದ ನಿವಾಸಿಗಳು. ಈ ದೇವಸ್ಥಾನದ ಒಕ್ಕಳರು ನಾವು. ನಮ್ಮದು ಒಂದು 40 ಮನೆಗಳಿದೆ. ಎಲ್ಲರೂ ಪೂಜಾ ಕಾರ್ಯಕ್ರಮಗಳು ಎಲ್ಲ ಭಾಗವಹಿಸ್ತೀವಿ. ಪ್ರತಿ ವರ್ಷ ಪ್ರತಿ ಪೌರ್ಣಮಿ ಪ್ರತಿ ಶುಕ್ರವಾರ ಪೂಜೆಗಳು ನಡೆಯುತ್ತೆ. ಈಗ ಇಲ್ಲಿ ನಮ್ಮದು ಮಠ ಇದೆ, ದೇವಸ್ಥಾನದ ಸಂಬಂಧಪಟ್ಟಿದ್ದೆ. ಆ ಮಠದಲ್ಲಿ ಗುರುಪೌರ್ಣಮಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ 3 ವರ್ಷದಿಂದ. ಮೊನ್ನೆ ಹೀಗೆ ಗುರುಪೌರ್ಣಮಿ ಭಾನುವಾರ ಚೆನ್ನಾಗಿ ಆಯಿತು. ಪೂಜೆಗಳು ಎಲ್ಲ ಚೆನ್ನಾಗಾಯಿತು. ಇಲ್ಲೂ ಆಯಿತು, ಅಲ್ಲೂ ಆಯಿತು. ಒಂದು 700-800 ಜನಕ್ಕೆ ಊಟಗಳ ವ್ಯವಸ್ಥೆಗಳು ಮಾಡಿದ್ವಿ. ಅನ್ನಸಂತರ್ಪಣೆ ಎಲ್ಲ ಕಾರ್ಯಕ್ರಮ ನಡೀತಾ ಇತ್ತು. ಸಾನ ಜನ ಸೇರಿದ್ರು. ಆ ದಿನ ಸಾಯಂಕಾಲ ಯಾರೋ ಹೆಣ್ಮಕ್ಳು ಚಿಕ್ಕ ಹುಡುಗರು ಅಂತಾರೆ, ನಾವು ಇರಲಿಲ್ಲ ಆ ಟೈಮಲ್ಲಿ. ಬಂದಿದ್ದೆ ಮಧ್ಯಾಹ್ನ 1:30-2 ಗಂಟೆವರೆಗೂ ಇದ್ದೆ. ಆಮೇಲೆ ಮನೆ ಕಡೆ ಹೋದೆ ಊಟ ಮಾಡಿಕೊಂಡು. ಸಂಜೆ ಈ ಥರ ಫೋನ್ ಬಂತು, ಈ ಥರ ಇದ್ದಾರೆ ಯಾರೋ ಹುಡುಗರು, ಈ ಥರ ಕಾಣಿಸ್ತಾ ಇದೆ ಅಂತ ಫೋನ್ ಬಂತು. ಬಂದಿದ್ದ ತಕ್ಷಣ ನಾವು ಬಂದು ಸಾಯಂಕಾಲ ರಾತ್ರಿವರೆಗೂ ಇದ್ವಿ. ಒಂಥರ ದೇವ್ರ ಸೃಷ್ಟಿ ಏನೋ ಇರ್ಬೋದು, ಅದು ಆಯಮ್ಮನಿಗೆ ಗೊತ್ತಾಗಬೇಕು ಏನಕ್ಕೆ ಕಣ್ಣು ಬಿಟ್ಟವ್ರೆ. ಇಲ್ಲಿ ಭಕ್ತಾದಿಗಳು ಬಂದು ನಮಗೆ ಈ ಥರ ಆಗಿದೆ, ಕಣ್ ತೆಗಿದ್ದಾರೆ ಅಮ್ಮನವರು ಅಂತ ಹೇಳಿದಾಗ ನಾವು ಅಲ್ಲಿಂದ ದೊಡ್ಡಬಳ್ಳಾಪುರದಲ್ಲಿದ್ವಿ. ನಾವು ಬಂದು ನೋಡಿದಾಗ ನಮಗೂ ಆಶ್ಚರ್ಯ ಆಗಿತ್ತು ಆ ದೃಶ್ಯ ನೋಡಿಬಿಟ್ಟು. ಆಮೇಲೆ ನಾವು ಭಕ್ತಾದಿಗಳೆಲ್ಲ ತುಂಬ ಜನ ಬರೋದಕ್ಕೆ ಬಂದರು. ಆವಾಗ ತಿರ್ಗಾ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿದಿನ ಬರ್ತಾನೆ ಇದ್ದಾರೆ ಜನಗಳು. ಭಾನುವಾರದಿಂದ ಬರ್ತಾನೆ ಇದ್ದಾರೆ. ನೆನ್ನೆ ಅಂತೂ ವಿಪರೀತ ಜನ ಬಂದರು. ಮೊನ್ನೆ ಎಲ್ಲ ವಿಪರೀತ ಜನ. ಇವತ್ತು ಬರ್ತಾ ಇದ್ದಾರೆ ಸರ್. ಇವಾಗ ಚೆನ್ನಾಗಿ ಕಾಣಿಸ್ತದೆ. ಕರೆಂಟ್ ಹೋಯ್ತು, ದೀಪದ ಬೆಳಕಿಗೆ ಇವತ್ತು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ. ಹಾಂ ಚೆನ್ನಾಗಿ ಕಾಣಿಸ್ತದೆ. ಕಾಣಿಸ್ತೇನೆ ನಿಮ್ಗೆಲ್ಲರಿಗೆ? ಕಾಣಿಸ್ತದೆ. ಯಾರೋ ಕಾಣಿಸ್ಲಿಲ್ಲ ಅಂತ ಇಲ್ಲ ಕಾಣಿಸ್ತದೆ. ಬಿಳೆ ಗುಡ್ಡೆ ಸುತ್ತು ಕಪ್ಪುಗೆ ಮಧ್ಯೆ ಬಿಳೆ ಗುಡ್ಡೆ. ಇಲ್ಲ ಯಾವ ಮಗು ನೋಡ್ತು ಏನು ಅಂತ. ಮಗು ನೋಡಿ ಕರೀತು ಸೆಕೆಂಡು. ಅವಾಗ ನಾವೆಲ್ಲ ಅಲ್ಲೇ ನಿಂತಿದ್ದು. ಆಮೇಲೆ ಓಡ್ ಬಂದು ಎಲ್ಲರೂ ನೋಡಿದ್ವು. ಓಡ್ ಬಂದು ನೋಡಿದಾಗ ಇಟ್ಟು ಮಧ್ಯಾಹ್ನ ಕಣ್ಣಾರೆ ನಾವೇ ನೋಡಿದ್ದು. ಅದು ಮಾಮೂಲಿ ಬೆಳ್ಳಿ ದಿಕ್ಕಿದ್ರು, ಒಳಗಡೆ ಬ್ಲ್ಯಾಕ್ ಇದ್ದಿದ್ದು. ಆಮೇಲೆ 500 ಮುಂದೆಗಡೆ ಇದ್ದಿದ್ದೆಲ್ಲ ಜಾಲರ ಥರ ಬೀಗ ಅದು ಹಾಕ್ಕೊಂಡವ್ರು 2 ಗಂಟೆಗೆ ಪಾಸ್ ಆಗಿದ್ರು. ಸುಮಾರು ನಾವು ಅಲ್ಲಿ 5:30-6 ಗಂಟೆ ಹಂಗೆ ನೋಡಿದ್ದು ನಾವು.
ಮಾಮೂಲಿ ದೇವ್ರ ಕಣ್ಣು ಮಾಮೂಲಿ ಮನುಷ್ಯರ ಕಣ್ಣು ಹೆಂಗಿರ್ತದೆ ಸೇಮ್ ಹಂಗೆ ಅದಾದ್ಮೇಲಿಂದ ಹಂಗೆ ಇದೆ ಕಣ್ಣು. ಆಮೇಲೆ ತಿರ್ಗಿ ಹತ್ತು ಬೆಳಿಗ್ಗೆ 500 ಬಂದರು, 500 ಬಂದು ಎಲ್ಲ ಉಜ್ಜಿ ಎಲ್ಲ ನೋಡಿದ್ರು, ಚೆಕ್ ಮಾಡಿ ಅದೆಲ್ಲ ನೋಡ್ಬಿಟ್ಟು 500 ಹೇಳಿದ್ರು ಇದು ದೇವ್ರ ಕಣ್ಣೆ. ಏನು ಕಣ್ಣ ಮೇಲೆ ಒರೆಸೋದ್ರು ಕೂಡ ಏನು ಬೇರೆ ಅವ್ರಿಗೂ ಮೆತ್ಕೊಳ್ಳಿಲ್ಲ. ಬಟ್ ಅವ್ರಿಗೆ ಒಂದು ಸ್ವಾಮೀಜಿಯವ್ರಿಗೆ ಒಂದು ನಂಬಿಕೆ ಇರಲಿಲ್ಲವಂತೆ. ನೈಟ್ ಅವ್ರು ಬೆಳಗ್ಗೆ ಬಂದು ಫಸ್ಟ್ ಹೇಳಿದ್ದು ನಾವು ಬೇಕಂದ್ರೆ ಇಲ್ಲಿ ಮೇಣ ಇಕ್ತೀವಿ, ಆ ಮೇಣ ಏನೋ ಬಂದಿರ್ಬೋದು ಅಂತ ನಾನು ಡೌಟ್ ಇದ್ದೆ. ಆಮೇಲೆ ಅವ್ರು ಬಂದು ಅವ್ರಿಗೆ ಬಂದು ಉಜ್ಜಿ ಚೆಕ್ ಮಾಡಿ ಎಲ್ಲ ನೋಡಾದ್ಮೇಲೆ ಇದು ಕನ್ಫರ್ಮ್ ಇದು ಪವಾಡನೆ ಅಂತ ಗೊತ್ತಾಗಿದೆ ಅವಾಗ. ನಮಸ್ತೆ. ಕಾಡ್ನೂರು ಗ್ರಾಮದಲ್ಲಿ ಪರಮೇಶ್ವರಿ ಅಮ್ಮನವರು ಕಣ್ ತೆರೆದವರು ಅಂಥೇಳಿ ಪ್ರಚಾರ ನಡೀತೈತೆ. ಈ ಪ್ರಚಾರ ನಡೆಯೋದಕ್ಕೆ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದ್ದೀವಿ, ತೋರಿಸಿದ್ದೀವಿ. ಈಗ ಇಂಥ ವಿಸ್ಮಯಕಾರಿ ವಿಚಾರಗಳನ್ನು ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥ ಕೆ ಗುರುದೇವ್ ಸರ್ ಭಾಳ ಎಕ್ಸ್ಪರ್ಟ್ ಆಗಿ ಅಂದರೆ ಅದು ಹೆಂಗೆ ಎತ್ತ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನೋಡ್ರಿ. ಸುವರ್ಣ ಪಂಚಾಯಿತಿಯ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ಅನಂತ ಪ್ರಣಾಮಗಳು. ಎಲ್ಲ ವೀಕ್ಷಕ ಬಂಧುಗಳೇ, ಕಳೆದ ಒಂದು ವಾರದಿಂದ ವಿಶ್ವಭಾರತಿ ಅಂತಕ್ಕಂಥ ಒಂದು ಚಾನಲ್ನವರು ಕಾಡನೂರಿನ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಆದಂಥ ಒಂದು ವಿಚಿತ್ರ ಘಟನೆಯ ಬಗ್ಗೆ ಅದರಲ್ಲಿ ಪ್ರಸಾರವನ್ನು ಕೊಟ್ಟಿದ್ದರು. ಇದು ಕೊಟ್ಟಾದ ನಂತರ ಅಲ್ಲಿನ ಸ್ಥಳೀಯರನ್ನ ಚಾನಲ್ನವರು ಭೇಟಿ ಮಾಡಿ ನಾನಾ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ ವಿಚಿತ್ರ ಘಟನೆಗಳ ಬಗ್ಗೆ ಅಲ್ಲಿನ ಸ್ಥಳೀಯ ಜನ ಅವರು ಕಂಡ ಆಶ್ಚರ್ಯಕರ ಸಂಗತಿಗಳನ್ನು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಇದನ್ನು ಗೊತ್ತಾದ ಮೇಲೆ ನಾವು ಕೂಡ ಅಲ್ಲಿಗೆ ಹೋಗಿ ಯಾಕೆಂದರೆ ದೇವಸ್ಥಾನಕ್ಕೆ ಪ್ರಪ್ರಥಮ ಬಾರಿಗೆ ನಾವು ಹೋಗಿರತಕ್ಕಂಥದ್ದಲ್ಲಿ ದೇವಿಯ ವಿಗ್ರಹ ಹೇಗಿತ್ತು, ಈಗೇನಾಗಿದೆ, ಇದರ ಯಾವ ವ್ಯತ್ಯಾಸವೂ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿನ ಸ್ಥಳೀಯ ಜನಕ್ಕೆ ಆಗಿರ್ತಕ್ಕಂಥ ಅನುಭವ ನಮಗೆ ಬಹಳ ಮುಖ್ಯ. ಯಾರೋ ಏನೋ ಗೊತ್ತಿಲ್ಲದಿರ್ತಕ್ಕಂಥವ್ರು ಅಮಾಯಕರು ಏನೋ ಹೇಳ್ತಾರೆ ಅಂತಂದರೆ ಅಯ್ಯೋ ಇದೇನೋ ಬಿಡು ಇದು ಅಂತ ಅಂದ್ಕೊಂಡು ನಾವು ಕೇವಲವಾಗಿ ಭಾವಿಸಬಹುದಿತ್ತು. ಆದರೆ ಇಡೀ ಆ ಗ್ರಾಮದ ಜನ, ಅದರಲ್ಲಿ ಪ್ರಜ್ಞಾವಂತರು, ವಿದ್ಯಾವಂತರು, ಚಿಂತಕರು ಎಲ್ಲರನ್ನು ಕೂಡ ನಾವು ಮಾತಾಡಿಸಿದಾಗ ಅವರು ಹೇಳಿದ್ದು, ಏನು ಸರ್ ಇದು ನಿಜವಾಗೂ ಪರಮಾಶ್ಚರ್ಯದ ಸಂಗತಿ, ಇದು ವಿಸ್ಮಯ ಅಂತ ಹೇಳಬೇಕಾ, ಇದು ಪವಾಡ ಅಂತ ಹೇಳಬೇಕಾ, ನಮ್ಗೆ ಏನೊಂದು ಗೊತ್ತಾಗ್ತಾ ಇಲ್ಲ. ಆದರೆ ಇದಂತೂ ನಡೆದಿರೋ ಘಟನೆ ಅಂತೂ ಸತ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳಿದಾಗ ಅಲ್ಲಿನ ಅರ್ಚಕರನ್ನು ಕೂಡ ನಾವು ಭೇಟಿ ಮಾಡಿ ಕೇಳಿದ್ವಿ. ನೀವು ದೇವಾಲಯಕ್ಕೆ ಬಂದು ಅಭಿಷೇಕ ಮಾಡತಕ್ಕಂಥ ಸಂದರ್ಭದಲ್ಲಿ ದೇವಿಯ ವಿಗ್ರಹದ ಕಣ್ಣುಗಳನ್ನು ನೀವು ನೋಡಿದ್ದೀರಲ್ವಾ, ಅದು ಹೇಗಿತ್ತು ಅಂತ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ, ಆ ಕಲ್ಲಿನಲ್ಲಿ ಕೆತ್ತಿರತಕ್ಕಂಥ ಕಪ್ಪು ಶಿಲೆಯಲ್ಲಿ ಕೆತ್ತಿರತಕ್ಕಂಥ ಕಣ್ಣುಗಳು ನಾರ್ಮಲ್ ಕಣ್ಣುಗಳಾಗಿದ್ವಲ್ಲ, ಅದು ಬೆಳ್ಳಿಯ ಕಣ್ಣುಗಳನ್ನು ನಾವು ಅಲಂಕಾರ ಮಾಡಿ ಅಲ್ಲಿ ಇಡ್ತಿದ್ವಿ. ಅದರಲ್ಲಿ ಒಂದು ಬೆಳ್ಳಿಯ ಕಣ್ಣು ಬಿದ್ದು ಹೋಗಿತ್ತು. ಬಿದ್ದು ಹೋದಾಗ ಒಬ್ಬ ಹುಡುಗ ಗಮನಿಸಿ ಇದೇನು ಅಮ್ಮ ಕಣ್ಣು ಬಿಟ್ಟುಬಿಟ್ಟಿದ್ದಾರೆ ಅಂತ ಅವನು ಹೇಳಿದಾಗೆ ನಾವು ಕೂಡ ಗಮನಿಸಿ ನೋಡಿದ್ದು ಅಂತಕ್ಕಂಥದ್ದನ್ನ ಅರ್ಚಕರೇ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿಚಾರ ಗುಲ್ಲೆದ್ದೇಳುತ್ತಿದ್ದ ಹಾಗೇನೆ ಅಲ್ಲಿನ ಊರಿನ ಜನ, ಅಕ್ಕಪಕ್ಕದ ಊರಿನ ಜನ, ನಿತ್ಯ ಆ ದೇವಿಗೆ ಪ್ರಣಾಮಗಳನ್ನು ಸಲ್ಲಿಸಕ್ಕೆ ಬರ್ತಿದ್ದ ಜನ ಎಲ್ಲರೂ ನೋಡಿ ದಿಗ್ಭ್ರಾಂತರಾಗಿದ್ದಾರೆ. ಆ ದಿಗ್ಭ್ರಾಂತರಾದವರು ಮಾತಾಡಿರ್ತಕ್ಕಂಥದ್ದನ್ನು ಕೂಡ ವಿಡಿಯೋ ಕವರೇಜು ಮಾಡಿದೆ. ಅದರಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕ, ಚಿಂತಕ, ವಿಚಾರವಂತ, ವೈಚಾರಿಕತೆ ಇರತಕ್ಕಂಥ ವ್ಯಕ್ತಿಯ ಕೂಡ ಹೇಳಿದ್ದಾರೆ, ಸರ್ ಇದು ಪರಮಾಶ್ಚರ್ಯದ ಸಂಗತಿ, ಇದನ್ನ ವಿಸ್ಮಯ ಅಂತ ಹೇಳ್ಬೇಕಾ, ಪವಾಡ ಅಂತ ಹೇಳ್ಬೇಕಾ, ನಾನು ನಿಜವಾಗೂ ಅರ್ಥ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನ ಕೇಳಿದಾಗ ಇದು ಸ್ಥಳೀಯರು ನೋಡಿರ್ತಕ್ಕಂಥ ಘಟನೆ ಸತ್ಯ ಅಂತಕ್ಕಂಥದ್ದು ಕೂಡ ನಮಗೂ ಅದು ವೇದನೆಯ ಅದು ನಮಗೆ ಅದು ಅರ್ಥ ಆಯಿತು ನಮಗದು. ಅದಾದ ನಂತರ ಅದರ ಹಳೆಯ ಫೋಟೋ ದೇವರದ ತೆಗೆದು ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ದೇವರ ವಿಗ್ರಹವನ್ನ ಸ್ವಚ್ಛ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಫೋಟೋ ಏನಾದರೂ ಇದ್ರೂ ಕೂಡ ಅದನ್ನ ನಮ್ಮ ಕಳಿಸ್ಕೊಡಿ ಅಂತ ಕೂಡ ನಾನು ಹೇಳಿ ಬಂದಿದ್ದೇನೆ. ಈ ಒಂದು ವಿಸ್ಮಯಗಳು ಹೀಗೆ ನಡೀತಾ ಇದೆಯಾ, ಇದು ಸಾಧ್ಯನಾ ಅಂತಕ್ಕಂಥದ್ದು ವಿಚಾರವಂತರ ಪ್ರಶ್ನೆ. ಆ ವಿಚಾರವಂತರ ಒಂದು ಪ್ರಶ್ನೆಗೆ ನಾನು ಒಂದು ಉತ್ತರವನ್ನು ಹೇಳಬೇಕಾಗತ್ತೆ. ಅದು ಅಂತ ಹೇಳಿದ್ರೆ, ಕಳೆದ ಇದರಲ್ಲಿ ಅಮೆರಿಕಾದಲ್ಲಿ ಆಗ ತಾನೇ ಹುಟ್ಟಿದ ಮಗುವಿಗೆ 32 ಹಲ್ಲುಗಳು ಕೂಡ ಮೂಡಿರ್ತಕ್ಕಂಥದ್ದನ್ನ ಮೊನ್ನೆ TV9 ಒಂದು ಚಾನಲ್ ಅಲ್ಲಿ ತೋರಿರ್ತಕ್ಕಂಥ ಇದರಲ್ಲಿ ಪ್ರಸಾರ ಮಾಡಿದ್ದಾರೆ. 32 ಹಲ್ಲುಗಳು ಮೂಡಿದೆ ಹುಟ್ಟಿದ ಮಗುವಿಗೆ. ಹುಟ್ಟಿದ ತಕ್ಷಣ 32 ಹಲ್ಲುಗಳು ಮೂಡಿದೆ ಅಂತಂದ್ರೆ ಇದು ಸಹಜವಾದ ಕ್ರಿಯೆ ಅಲ್ಲ, ಇದೊಂದು ಅಸಹಜ ಕ್ರಿಯೆ.
ಇದನ್ನ ನೋಡಿದಾಗ ಏನಂತೆ, ಇದಕ್ಕೆ ಪೂರಕವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಅವರ ವಚನದಲ್ಲಿ ಹೇಳಿದ್ದಾರೆ, ಒಂಗುತೂ ಲೇಚೇಟಿ ಬಗ್ಗಿ ಎದ್ದೇಳುವ ಈತ ಜಟ್ಟನ್ನು ಚೂಸಿ ಈಚಲ ಮರವನ್ನ ನೋಡಿ ಲೋಕಮಂತ ಪೂಜೆ చేసేరు, ಲೋಕದ ಜನ ಅದನ್ನು ಪೂಜಿಸ್ತಾರೆ ಅಂತ ಹೇಳಿದ್ದ ಘಟನೆ ಬೇರೆ ಎಲ್ಲೂ ಅಲ್ಲ, ದೊಡ್ಡಬಳ್ಳಾಪುರದಲ್ಲೇ ನಡೆದು ಹೋಯ್ತು ಆ ಘಟನೆ. ದೊಡ್ಡಬಳ್ಳಾಪುರದಲ್ಲೇ ಆ ಘಟನೆ ನಡೆದು ಹೋಯ್ತದು. ಈಗ ಸಹಜವಾದಂತಹ ಸೃಷ್ಟಿಯ ಜೊತೆಯಲ್ಲೇನೆ ಅಸಹಜವಾದ ಕ್ರಿಯೆಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ತರದ ಅಸಹಜವಾದ ಒಂದು ಸೃಷ್ಟಿಗೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಒಂದು ಬಾಳೆಯ ಮರದಲ್ಲಿ ಗೊನೆ 2 ಬಿಟ್ಟಿದೆ. ಒಂದು ಗಾದೆ ಮಾತು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ. ಇದು ಗಾದೆ ಮಾತು, ಬಾಳವನಿಗೆ ಒಂದು ಮಾತು ಬಾಳೆಗೆ ಒಂದೇ ಗೊನೆ ಅಂತ. ಆದರೆ ಇಲ್ಲಿ ಒಂದೇ ಬಾಳೆಯ ಮರದಲ್ಲಿ 2 ಗೊನೆಗಳು ಬಿಟ್ಟಿದ್ದಾವೆ. ಒಂದು ಗೊನೆ ಬಿಟ್ಟ ನಂತರ ಅದರ ಕೆಳಗಡೆ ಇನ್ನೊಂದು ಗೊನೆ ಬಿಟ್ಟಿದೆ. ಇದು ಅಸಹಜವಾದ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಈ ತರದ ವಿಸ್ಮಯಗಳು ನಡೀತದೆ ಅಂತ ಅವ್ರೇನ್ ಹೇಳಿದ್ರೋ ಅದು ನಡೀತಾ ಇರತಕ್ಕಂಥದಕ್ಕೆ ಅದೊಂದು ಉದಾಹರಣೆ. ಇದು ದೊಡ್ಡಬಳ್ಳಾಪುರದಲ್ಲೇ ನಡೆದಂತಹ ಬಗ್ಗಿ ಎದ್ದೇಳುವ ಈಚಲ ಮರ. ಬೆಳಗಿನ ಸಮಯದಲ್ಲಿ ಈ ತರ ಕೆಳಕ್ಕೆ ಬಾಗಿ ನೆಲದ ಮಣ್ಣನ್ನು ಗುಡಿಸ್ತಿದ್ದಂತಹ ಮರ ರಾತ್ರಿ ಆಗತ್ತಿದ್ದ ಹಾಗೇನೆ ಎದ್ದು ನಿಂತು ಬಿಟ್ಟು ಮರದಲ್ಲಿ ಮರ ಕ್ಲಬ್ ಆಗ್ತಕ್ಕಂಥ ಈ ಚಿತ್ರವನ್ನು ಕೂಡ ನೀವು ನೋಡಬಹುದು. ಇದನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ವೀಕ್ಷಕ ಬಂಧುಗಳಲ್ಲಿ ನನ್ನದೊಂದು ಪ್ರಶ್ನೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣು ನೋಡ್ತೀವಲ್ವಾ? ಮಾವಿನ ಮರದಲ್ಲಿ ಮಾವಿನ ಹಣ್ಣು, ಪರಂಗಿ ಮರದಲ್ಲಿ ಪರಂಗಿ ಹಣ್ಣು, ಬಾಳೆ ಮರದಲ್ಲಿ ಬಾಳೆಹಣ್ಣು, ಸಪೋಟ ಮರದಲ್ಲಿ ಸಪೋಟ ಹಣ್ಣು ಬಿಡ್ತಕ್ಕಂಥದ್ದು ಸಹಜ. ಆದರೆ ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ಬಿಡ್ತಕ್ಕಂಥದ್ದು ಸಹಜವೇ. ಹಲಸಿನ ಹಣ್ಣನ್ನು ಕುಯ್ದ್ರೆ ಒಳಗಡೆ ಹಲಸಿನ ತೊಳೆ ಇರಬೇಕಲ್ವಾ? ಆದರೆ ತುಮಕೂರು ಜಿಲ್ಲೆಯ ಒಂದು ಗ್ರಾಮ, ಈ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಆ ಗ್ರಾಮದಲ್ಲಿ ಹಲಸಿನ ಮರದಲ್ಲಿ ಹಲಸಿನ ಹಣ್ಣೇ ಬಿಟ್ಟಿದೆ. ಆದರೆ ಹಲಸಿನ ಹಣ್ಣಲ್ಲಿ ಹಲಸಿನ ತೊಳೆಗೆ ಬದಲಾಗಿ ಬಾಳೆಹಣ್ಣು ಬಿಟ್ಟಿರ್ತಕ್ಕಂಥ ವಿಚಿತ್ರ ಘಟನೆ ಇದು ನಡೆದಿರತಕ್ಕಂಥದ್ದು. ಇದನ್ನ ಡೆಕಾನ್ ಹೆರಾಲ್ಡ್ ಪತ್ರಿಕೆಯಲ್ಲಿ, TV9 ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಈ ವಿಸ್ಮಯದ ಸಂಗತಿಯನ್ನ ಪ್ರಸಾರ ಮಾಡಿದ್ರು. ಇವೆಲ್ಲ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಈ ತರದ ವಿಸ್ಮಯಗಳು ನಡೆಯೋದಕ್ಕೆ ಏನೋ ಒಂದು ಬಲವಾದ ಕಾರಣ ಇದೆ ಅಂತಕ್ಕಂಥದಕ್ಕೆ ನಿಜವಾಗೂ ಹೇಳ್ಬೇಕಂದ್ರೆ ಪರಮೇಶ್ವರಿ ಅಮ್ಮನವರ ಆ ದೇವಾಲಯದ ಕಣ್ಣು ತೆರೆದಿರತಕ್ಕಂಥದ್ದನ್ನ ನೋಡಿದಾಗ ಜೀವಕಳೆಯ ವಿಗ್ರಹದ ಕಣ್ಣುಗಳು ಬಿಟ್ಟ ಹಾಗೆ ಅದು ಇರತಕ್ಕಂಥದನ್ನ ನೀವು ವಿಡಿಯೋ ಕವರೇಜ್ ಮಾಡಿಕೊಂಡು ಕೂಡ ತಂದಿದ್ದೀವಿ. ಅದನ್ನ ನೋಡಬಹುದು. ಅಂದ್ರೆ ಈ ಒಂದು ನಾವೇನು ಈಗ ಕಲಿಯುಗದ ಅಂತ್ಯದಲ್ಲಿದ್ದೀವಿ, ಈಗ ಕಲಿಯುಗ ಮುಗಿದು ಸತ್ಯಯುಗಕ್ಕೆ ಕಾಲಿಡ್ತೀವಿ. ಈಗ ಸಂಧಿ ಕಾಲದಲ್ಲಿ ಅಂದ್ರೆ ಮಧ್ಯಮ ಸಂಗಮ ಯುಗದಲ್ಲಿ ನಾವು ಇದೀವಿ ಅಂತಕ್ಕಂಥದನ್ನ ಬಹಳಷ್ಟು ಚಿಂತಕರು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿರ್ಬೋದು, ಕೈವಾರದ ತಾತಯ್ಯನವರು ಇರಬಹುದು, ಅಥವಾ ನಮ್ಮ ಒರಿಸ್ಸಾದ ಅಚ್ಯುತಾನಂದ ದಾಸರು ಬರೆದಿರತಕ್ಕಂಥ ಕೋನಾರ್ಕ್ ಸೂರ್ಯ ದೇವಾಲಯದ ಭವಿಷ್ಯ ಮಾಲಿಕ ಪುಸ್ತಕದಲ್ಲೂ ಕೂಡ ಇದನ್ನು ಬಹಳಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ. ಆ ಒಂದು ಪರಮಾಶ್ಚರ್ಯ ಮೂಡ್ತಕ್ಕಂಥ ಅದು ಅಂತಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಚನಗಳ ಪ್ರಕಾರ ಅವರು ಹೇಳ್ತಾರೆ, ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು. ಉತ್ತರ ಹಾಳಾಗತ್ತೆ, ದಕ್ಷಿಣ ಮೆರೆಯತ್ತೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ವಿಶ್ವದ ದಕ್ಷಿಣಾರ್ಧ ಮತ್ತು ಉತ್ತರಾರ್ಧ ಗೋಳಗಳನ್ನು ತಗೊಂಡಾಗ ಜಗತ್ತಿನ ಉತ್ತರಾರ್ಧ ಗೋಳದಲ್ಲಿ ಬಹಳಷ್ಟು ಅವಘಡಗಳು ಸಂಭವಿಸಿ ಉತ್ತರ ಗೋಳಾರ್ಧದ ದೇಶಗಳು ನಾಶಕ್ಕೆ ತೊಂದರೆಗಳು ಈಡಾಗ್ತವೆ, ಸಂಕಷ್ಟಗಳು ಏರ್ಪಡ್ತವೆ ಅಂತಕ್ಕಂಥದ್ದು ಅವರ ವಚನದ ಮಾರ್ಮಿಕವಾದ ಒಂದು ಅರ್ಥ. ಅದು ದಕ್ಷಿಣಮ ಮೆರಿಸೇನು, ದಕ್ಷಿಣದ ಭಾಗ ಉಳಿತದೆ ಅಂತಂತಂದ್ರೆ, ಉದಾಹರಣೆಗೆ ನಮ್ಮ ಭಾರತವನ್ನೇ ತಗೊಂಡ್ರೆ ನಮಗೆ ಉತ್ತರ ಭಾರತ ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಇವತ್ತು ವೈಜ್ಞಾನಿಕ ವರದಿಗಳು ಬರ್ತಾ ಇದ್ದಾವೆ. ಜೋಶಿ ಮಠ ಕುಸಿತಾ ಇದೆ. ಹಿಮಾಲಯ ಪರ್ವತದಲ್ಲಿ ಆಗ್ತಿರ್ತಕ್ಕಂಥ ತಲ್ಲಣಗಳನ್ನು ನೆನೆಸ್ಕೊಂಡ್ರೆ ಹಿಮಾಲಯ ಪರ್ವತದ ಬುಡದಲ್ಲಿ ಆಗ್ತಿರ್ತಕ್ಕಂಥ ಡೆಹ್ರಾಡೂನ್ ಮತ್ತು ಕಠ್ಮಂಡು ಮಧ್ಯೆ ಸೃಷ್ಟಿಯಾಗಿರ್ತಕ್ಕಂಥ ಭಯಂಕರ ಭೂಕಂಪನದ ಕೇಂದ್ರ ಬಿಂದುವಿನಲ್ಲಿ ಮುಂದಿನ ದಿನಗಳಲ್ಲಿ ರಿಕ್ಟರ್ ಮಾಪಕದಲ್ಲಿ 8.9 ತೀವ್ರತೆಯ ಭೂಕಂಪ ಸಂಭವಿಸುತ್ತದೆ ಅಂತಕ್ಕಂಥದ್ದನ್ನ ತಜ್ಞರು ಈಗಾಗಲೇ ವರದಿ ಕೊಟ್ಟಿರೋದ್ರಿಂದ ಉತ್ತರ ಭಾರತ ಹೇಗೆ ಡ್ಯಾಮೇಜ್ ಆಗುತ್ತೋ ವಿಶ್ವದ ಉತ್ತರಾರ್ಧ ಗೋಳದಲ್ಲಿ ಡ್ಯಾಮೇಜ್ಗಳಾಗ್ತಕ್ಕಂಥದ್ದನ್ನ ನಾವು ಖಂಡಿತ ಇದಕ್ಕೆ ಹೇಗೆ ಇದಾಗ್ತಿದೆ ಅನ್ನೋದಕ್ಕೆ ಇದೊಂದು ಚಿತ್ರವನ್ನ ನೋಡಿ. ಇಲ್ಲೊಂದು ಚಿತ್ರ ಇದೆ. ಇದು ಅರ್ಧ ಭಾರತದ ಚಿತ್ರ ನಿಮ್ಮೆಲ್ಲರಿಗೂ ಕಾಣ್ತಾ ಇರಬಹುದು. ಈ ಅರ್ಧ ಭಾರತದ ಚಿತ್ರವನ್ನ ಯಾವುದೋ ಒಬ್ಬ
ಹಿಸ್ಟ್ರಿ ಸ್ಟೂಡೆಂಟ್ ಬಿಡಿಸಿರ್ತಕ್ಕಂಥ ಅರ್ಧ ಭಾರತದ ಚಿತ್ರ ಅಲ್ಲ ಇದು. ಭದ್ರಾವತಿಯ ಒಬ್ಬ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ ಒಂದು ಗೆದ್ಲು ಹುಳು 8 ದಿನಗಳ ಕಾಲ ಅರ್ಧ ಭಾರತದ ಚಿತ್ರವನ್ನ ಅಷ್ಟು ಒಂದು ವಿದ್ಯಾರ್ಥಿನೂ ಬಿಡಿಸಕ್ಕಾಗದೇ ಇರೋಷ್ಟು ಕರೆಕ್ಟಾಗಿ ಅದು ಬಿಡಿಸಿದೆ. ಅರ್ಧ ಭಾರತದ ಚಿತ್ರವನ್ನ ಬಿಡಿಸಿದ ಗೆದ್ಲು ಹುಳು ಪೂರ್ತಿ ಭಾರತವನ್ನ ಮಾಡದೆ ಯಾಕೆ ಬಿಟ್ಟಿದೆ ಅಂತಂದ್ರೆ ಆ ಗೆದ್ಲಿಗೂ ಗೊತ್ತಾಗೋಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಅರ್ಧ ಭಾರತ ಇರೋದಿಲ್ಲ ಅಂತಕ್ಕಂಥ ಸತ್ಯ ಅದು ಅರ್ಥ ಆಗಿದೆ. ಅದಕ್ಕೆ ಅವರು ಬರೆದರು ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು ಅಂತಕ್ಕಂಥದ್ದು. ಇಂಥ ವಿಚಿತ್ರ ವಿಸ್ಮಯಗಳೆಲ್ಲ ನಡೀತಾ ಇರೋದನ್ನ ನೋಡಿದಾಗ ನಿಜವಾಗೂ ಕೂಡ ಆಶ್ಚರ್ಯ ಆಗುತ್ತೆ. ಈಗ ಅಂತೀವಿ ನಾವು ಸಹಜವಾಗಿ ಎಲ್ಲ ಮಾತೆಯರಿಗೆ ಅಮ್ಮನ ಎದೆ ಹಾಲು ಕುಡಿದು ಬೆಳೆದಂಥವ್ರು ನಾವು ನೀವು ಎಲ್ಲರೂ ಕೂಡ ಅಮ್ಮನ ಎದೆ ಹಾಲು ಕುಡಿದು ಬೆಳೆದಿದ್ದಕ್ಕೇನೆ ಇವತ್ತು ನಾನು ಸುವರ್ಣ ಪಂಚಾಯಿತಿ ಚಾನಲ್ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಆ ಪಂಚಾಯಿತಿಯ ಒಂದು ಚಿತ್ರಣವನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಅಂತಹ ತಾಯಿ, ನಮ್ಮ ತಾಯಿಯ ಎದೆ ಹಾಲು ಕುಡಿದಿದ್ದೀವಿ. ಅಮ್ಮನ ಎದೆ ಹಾಲು ಕುಡಿಬೇಕಾದ್ರೆ ನಮಗೆ ಒಂದೇ ಎದೆಯಲ್ಲಿ ಸಾಕಾಗ್ಲಿಲ್ಲ ಅಂದ್ರೆ ಮತ್ತೊಂದು ಎದೆಯಲ್ಲಿ ಕುಡಿತಿದ್ವಿ. ತಾಯಿಯ ಎದೆ ಇರತಕ್ಕಂಥದ್ದು ಒಂದು ಎಡಸ್ಥಾನ, ಇನ್ನೊಂದು ಬಲಸ್ಥಾನ. ಆದರೆ ಜಗತ್ತಿನ ಒಬ್ಬ ವಿಚಿತ್ರವಾದ ಮಹಿಳೆ ಇದ್ದಾಳೆ, ಜಗತ್ತಿಗೆ ಏಕೈಕ ಒಬ್ಬ ವಿಚಿತ್ರ ಮಹಿಳೆ. ಇವಳಿಗೆ ಸ್ತನಗಳು 2 ಅಲ್ಲ 3. ಇದು ಮೀನಾಕ್ಷಿ ಅಂತಕ್ಕಂಥ ದೇವತೆಗೆ ಈ ತರ ಇತ್ತು ಅಂತಕ್ಕಂಥದ್ದನ್ನ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇವೆಲ್ಲ ತಗೊಂಡಾಗ ಎಂಥ ಪರಮಾಶ್ಚರ್ಯ ಆಗುತ್ತೆ ನೋಡಿ. ಹೆಗ್ಗಡದೇವನಕೋಟೆ ತಾಲೂಕಿನ ಸೊಳ್ಳೆಪುರ ಅಂತಕ್ಕಂಥ ಊರಲ್ಲಿ ಒಂದು ಮೇಕೆ 2 ಮರಿಗಳನ್ನ ಹಾಕಿದೆ. ಆ 2 ಮರಿಗಳು ಮೇಕೆ ಮರಿಗಳ ತರ ಹುಟ್ಟಿಲ್ಲ, ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಾನವರ ತರ ಜನ್ಮ ತಾಳಿದೆ. ಇಂಥ ವಿಚಿತ್ರಗಳೆಲ್ಲ ನೋಡಿದಾಗ ಏನಾಗುತ್ತೆ, ಏನೋ ದುರಂತ ಕಾದಿದೆ. ಪರಮೇಶ್ವರಿ ಅಮ್ಮನವರು ಕಣ್ಣು ಬಿಟ್ಟಿದ್ದಾರೆ ಅಂತಂದ್ರೆ ಅಧರ್ಮ ತಾಂಡವವಾಡ್ತಾ ಇದೆ. ತಾಂಡವವಾಡ್ತಿರೋ ಅಧರ್ಮವನ್ನ ಒಂದು ಸಹಜತೆಗೆ ತರಂತ ದಿಕ್ಕಿನಲ್ಲಿ ಜನತೆಗೆ ಎಚ್ಚರಿಕೆಯನ್ನು ಕೊಡ್ತಾ ಈಗಲಾದರೂ ಸನ್ಮಾರ್ಗದಲ್ಲಿ ಹೋಗ್ಲಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡೋದಕ್ಕೆ ಅಮ್ಮ ಕಣ್ಣು ತೆರೆದಿದ್ದಾಳೆ ಏನೋ ಅನ್ನೋದನ್ನ ನಾವು ಖಂಡಿತ ಭಾವಿಸಬೇಕಾಗತ್ತೆ. ಇಲ್ಲಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಬುಧವಾರಪೇಟ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಹಂದಿ ಮರಿ 9 ಮರಿಗಳಿಗೆ ಜನ್ಮ ಕೊಟ್ಟಿದೆ. ಒಂದೇ ಒಂದು ಮರಿ ಆನೆ ಮರಿ ಹುಟ್ಟಿದೆ. ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ದಾರೆ, ಬಂದಿ ಕಡಪುನ ಏನು ಪಿಲ್ಲ ಪುಟ್ಟೇನು ಮಾರೆಮ್ಮ ಮನುಷ್ಯತೋ ಮಾಟಲಾಡೇನು. ಇದರ ಗೂಢಾರ್ಥಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದರ ಬಗ್ಗೆ ಮಾತಾಡಬೇಕಾಗುತ್ತೆ. ಇಲ್ಲಿ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಮಾತಾಡುತ್ತೆ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದ್ರು. ಅವರ ವಚನದಲ್ಲಿದೆ, ಮುಷ್ಟು ಆರನಿ ಬಿಡ್ಡ ಮಾಟಲಾಡೇನು. ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗೆ ತಾಯಿಯ ಗರ್ಭದ ತೇವಾಂಶವನ್ನು ಏನು ಬೆಳ್ಕೊಂಡು ಹುಟ್ಟುತ್ತೆ, ಆ ತೇವ ಆರೋದಕ್ಕೆ ಮುಂಚೆನೆ ಮಾತಾಡ್ತದೆ ಅಂತ ಏನು ಹೇಳಿದ್ರು ಅಂತ ಒಂದು ವಿಚಿತ್ರವಾದ ಘಟನೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಹಳ್ಳಿಯಲ್ಲಿ ಇದು ಘಟನೆ ನಡೆದೋಗಿದೆ. ಆ ಜನ್ಮ ಕೊಟ್ಟಂತಹ ತಾಯಿ, ಆ ಮಗು ಹೆರಿಗೆ ಮಾಡಿದಂತಹ ನರ್ಸು ಮಗು ಸತ್ತು ಹುಟ್ಟಿದೆ ಬದುಕಿಲ್ಲ ಅಂತ ಹೇಳಿದಾಗ ಸತ್ತು ಹುಟ್ಟಿರೋ ಮಗುನ ಇಟ್ಕೊಂಡು ಏನ್ ಮಾಡೋದು, ಅದು ತಗೊಂಡಾಗ ಮಂಚದ ಮೇಲೆ ಮಲಗಿಸೋಗಮ್ಮ, ನೆಂಟ್ರಿಸ್ಟಿಗೆ ಫೋನ್ ಮಾಡ್ಬಿಟ್ಟು ಆ ಮಗುನ ತಗೊಂಡೋಗಿ ಮೂಡ್ಬಿಟ್ಟು ಮಣ್ಣಲ್ಲಿ ಹಾಕಿ ಬಂದ್ಮಾಡೋಣ ಅಂತ ಹೇಳಿದಾಗ ಆ ಮಗು ತಗೊಂಡಾಗ ಆ ಕಡೆ ಮಲಗಿಸೋಗಿ ಈ ಕಡೆ ಬರ್ತಾಳೆ ನರ್ಸು. ವಾಪಸ್ ತಿರುಗೋಷ್ಟೊತ್ತಿಗೆ ಮಗು ಪಿಟಾರ್ ಅಂತ ಕಿರಿಚ್ಕೊಂಡಿದೆ. ಇದೇನಿದು ಸತ್ತಿದೆ ಅಂತ ನಾನು ಹೇಳಿದ್ರೆ ಹಿಂಗ್ ಕಿರಿಸ್ತಾ ಇದೆ ಅಂತ ಹತ್ರಕ್ಕೆ ಹೋಗಿ ನೋಡ್ತಾಳೆ, ಮಗುವಿನ ಬಾಯಿ ತುಂಬಾ ಹಲ್ಲುಗಳಿದೆ. ಈಗ ನಿನ್ನೆ ಅಮೆರಿಕಾದಲ್ಲಿ ನಡೆದಿರೋ ಮಗುವಿನ ತರಾನೇ ಈ ಮಗುವಿಗೆ ಕರ್ನಾಟಕದಲ್ಲೂ ನಡೆದಂತಹ ವಿಚಿತ್ರ ಘಟನೆ ಇದು. ಆ ಮಗುವಿನ ಬಾಯಿ ತುಂಬಾ ಹಲ್ಲುಗಳಿದ್ವು. ಆ ಹಲ್ಲು ಇರೋದು ಎಲ್ಲಾದ್ರೂ ಹಾಳಾಗೋಗ್ಲಿ. ಆ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಡೆಲಿವರಿ ಮಾಡಿದ ನರ್ಸ್ ಕೇಳ್ತಾ ಇದೆ, ಅಪ್ಪ ಎಲ್ಲಿ, ಅಮ್ಮ ಎಲ್ಲಿ, ಮಾಮ ಎಲ್ಲಿ ಅಂತ ಕೇಳಿದ ತಕ್ಷಣ ಅವಳು ಆಸ್ಪತ್ರೆ ಕಿಟ್ಟೆಲ್ಲ ಅಲ್ಲೇ ಬಿಸಾಕಿ ಬಿದ್ನೋ ಅಂತ ಹೊಲ ಗದ್ದೆಗಳ ಬಿದ್ದು ಓಡ್ತಾ ಇದ್ಲಂತೆ. ಮನೆಯವರು ಹೋಗಿ ಕರ್ಕೊಂಡ್ಬಂದು, ನೀನೇ ಇಷ್ಟು ಭಯ ಬಿದ್ದುಬಿಟ್ರೆ ನಮ್ಗೆ ಅರ್ಥ ಆಗಿದೆ ಹೇಳೋರು, ದಯವಿಟ್ಟು ಆ ಮಗು ನಿಂತ್ಕೋ, ಇದನ್ನ ಚೆಕಪ್ ಮಾಡಿದ ಡಾಕ್ಟರ್ ಕರ್ಕೊಂಡೋಗಿ ತೋರ್ಸೋಣ ಅಂತ ಕರ್ಕೊಂಡು ಹೋದ್ರೆ ಆ ಡಾಕ್ಟರ್ಗೆ ನರ್ಸ್ ಹೇಳ್ತಾಳೆ, ಮಗು ಮಾತಾಡ್ತಾ ಇದೆ ನೋಡಿ ಡಾಕ್ಟ್ರಿ ಅಂತ. ನಿನ್ಗೇನ್ ತಲೆಗಿರಿ ಕೆಟ್ಟಿದ್ಯಾ, ನಿನ್ ನರ್ಸಮ್ಮನ ಮಗು ಎಲ್ಲಾದ್ರೂ ಮಾತಾಡುತ್ತಾ? ಇಂಥವೆಲ್ಲ ಅಪಪ್ರಚಾರಗಳು ಮಾಡಕ್ ಹೋಗ್ಬೇಡ್ರಿ ಅಂತ ಬೈದಾಗ, ಅಪಪ್ರಚಾರ ನಾನೇನಿಗೆ ಮಾಡ್ಲಿ, ರಾಜೀನಾಮೆ ಬೇಕಾದ್ರೆ ಕೊಟ್ಟು ಎಡಗೈನಲ್ಲಿ ಬರೆದು ಬಿಸಾಕ್ಬಿಟ್ಟು ಹೊರಟೋತೀನಿ, ನೀವು ಒಂದ್ಸರಿ ಪರೀಕ್ಷೆ ಮಾಡ್ರಿ ಅಂತ ಡಾಕ್ಟರ್ ಮುಂದೆ ತಗೊಂಡೋದಾಗ ಆ ಡಾಕ್ಟರ್ಗೆ ಆ ಮಗು ಕೇಳ್ತಾ ಇದೆ, ಅಪ್ಪ ಎಲ್ಲಿ, ಅಮ್ಮ ಎಲ್ಲಿ, ಮಾಮ ಎಲ್ಲಿ ಅಂದ ತಕ್ಷಣನೇ ಡಾಕ್ಟರ್ ಕುತ್ತಿಗೆ ತಗಲಾಕೊಂಡಿದ್ದಂತ ಸ್ಟೆಥೋಸ್ಕೋಪ್ ಅಳ್ಳಾಡಕ್ ಶುರು ಆಯ್ತದೆ, ಅಯ್ಯಯ್ಯಪ್ಪ ಅಂತೇಳಿ. ಆ ತರದೊಂದು ವಿಚಿತ್ರ ವಿದ್ಯಮಾನ ಬಳ್ಳಾರಿಯ ಕುರುಗೋಡು ಗ್ರಾಮದಲ್ಲಿ ನಡೆದಿದೆ. ಇದನ್ನ TV9 ನಲ್ಲೂ ಕೂಡ ಇದರ ಕಾರ್ಯಕ್ರಮ ಸುಮಾರು 5-6 ವರ್ಷಗಳ ಹಿಂದೆನೆ ಪ್ರಸಾರ ಮಾಡಿದ್ರು ಕೂಡ ಇಂಥ ವಿಚಿತ್ರ ವಿಸ್ಮಯಗಳು ಎಲ್ಲೋ ಇಲ್ಲೊಂದು ಕಡೆ ಅಲ್ಲ, ವಿಶ್ವದ ಮೂಲೆಗಳಲ್ಲಿ ನಿಂತ ಇದೆ. ಆಂಧ್ರದಲ್ಲಿ ಮೊನ್ನೆ ಲೇಪಾಕ್ಷಿ ಇದರ ಹತ್ರ ಒಂದು ಇಂಥ ಕರ್ನೂಲು ಪ್ರದೇಶದಲ್ಲಿ ಬಿಳಿಯ ಕಾಗೆಗಳು ಆಗ್ಲೇ ಕಾಣಿಸ್ಕೊಂಡಿದ್ದಾವೆ. ಕಪ್ಪು ಕಾಗೆಗಳನ್ನ ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಕರಿಯ ಕಾಗೆಗಳು ಕಂಪ್ಲೀಟ್ ದಿನ್ನೆಗಳ ಮೇಲೆ ಅವು ಸೇರಿ ಕೂಗುಗಳಾಗ್ತವೆ. ಇದು ವಿನಾಶದ ಸಂಕೇತ ಅಂತಕ್ಕಂಥದ್ದನ್ನ ಬ್ರಹ್ಮೇಂದ್ರ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇಂತಹ ಬಹಳಷ್ಟು ನಿದರ್ಶನಗಳು ಆಗ್ತಾ ಇದೆ, ಇನ್ನೂ ಆಗುತ್ತೆ. ಜನ ಇನ್ನೂ ವಿಚಿತ್ರ ವಿಸ್ಮಯಗಳನ್ನ ನೋಡ್ತೀರಾ. ಇದನ್ನ ನೋಡಿ
ನೀವು ಕೂಡ ಪ್ರತ್ಯಕ್ಷವಾಗಿ ನೋಡಿ ಬನ್ನಿ. ನಿಮ್ಗೆ ಅನಿಸಿದ ಅಭಿಪ್ರಾಯಗಳನ್ನ ನಮ್ಮ ಸುವರ್ಣ ಪಂಚಾಯಿತಿಯ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.